ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಆರಾಮಾಗಿದ್ದೀರಾ ತಾನೆ? ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಚಿಕನ್ ಬರ್ಗರ್ಗೆ 3 ರೀತಿಯಾದ ಸಾಸ್ ನ ಪ್ರಿಪೇರ್ ಮಾಡೋಣ ಬನ್ನಿ. ಫಸ್ಟ್ಲಿ ಮಯೋನಿ ಸಾಸ್ ನ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ಅಂಡ್ ಇದಕ್ಕೆ ಮುಖ್ಯವಾಗಿ ಬೇಕಾದಂತ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ಜಾರ್ಗೆ 2 ಹಸಿ ಮೊಟ್ಟೆ ಹಾಕೊಳ್ಳೋಣ, ಒಂದು 6 ರಿಂದ 7 ಬೆಳ್ಳುಳ್ಳಿ ಎಸ್ಲುಗಳನ್ನ ಹಾಕೊಳ್ಳೋಣ, ಒಂದು ಅರ್ಧ ಹೋಳಷ್ಟು ಲೆಮನ್ ಜ್ಯೂಸ್ ನ ಹಾಕೊಳ್ತಾ ಇದ್ದೀನಿ. ನಿಂಬೆ ರಸದ ಬದಲಾಗಿ ವೆನಿಗರ್ ಕೂಡ ಹಾಕೋಬಹುದು, ಸೇಮ್ ಟೇಸ್ಟೇ ಕೊಡುತ್ತೆ ಎರಡು ಕೂಡ. 1 ಟೀ ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ಅಂಡ್ ಲಾಸ್ಟ್ಲಿ 10 ರಿಂದ 15 ಕಾಳು ಮೆಣಸುಗಳನ್ನ ಹಾಕೊಂಡು ಇದನ್ನ ಗ್ರೈಂಡ್ ಮಾಡಬೇಕಾಗುತ್ತೆ. ಗ್ರೈಂಡ್ ಮಾಡಿದಾಗ ಇನಿಷಿಯಲಿ ಇದು ತೆಳುವಾದ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ಆಗ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡು ಅಥವಾ ಕುಕ್ಕಿಂಗ್ ಆಯಿಲ್ ಯಾವ್ದು ನೀವು ಉಪಯೋಗಿಸ್ತೀರೋ ಅದನ್ನ ಹಾಕೊಂಡು ಮತ್ತೆ ಇದನ್ನ ಗ್ರೈಂಡ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ಗಟ್ಟಿಯಾದ ಕನ್ಸಿಸ್ಟೆನ್ಸಿಲಿ ಬರಬೇಕು, ಆವಾಗ ನಿಮ್ಮ ಮಯೋನಿ ಸಾಸ್ ಪ್ರಿಪೇರ್ ಆಗುತ್ತೆ. ಇದು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಲಿ ಬೇಕು ಅಂತ ಅನಿಸ್ತು ನನಗೆ, ಹಾಗಾಗಿ ಇದಕ್ಕೆ ಇನ್ನೂ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ಇದನ್ನ ಮತ್ತೆ ಗ್ರೈಂಡ್ ಮಾಡಿದೆ. ಸೊ ಈಗ ನೋಡಿ ಇದು ಕರೆಕ್ಟ್ ಆದಂಥ ಕನ್ಸಿಸ್ಟೆನ್ಸಿಲಿ ಬಂದಿದೆ. ಸೊ ಒಂದು 4-5 ಇಂಗ್ರೀಡಿಯೆಂಟ್ಸ್ ಇಂದ ಮಯೋನಿ ಸಾಸ್ ಮನೆಯಲ್ಲೇ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು.